ನೋಡಿ, ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಬಿಗ್ ಶಾಕ್ ಕೊಟ್ಟಿದೆ. ಬಾಗಲಕೋಟೆ, ಕಲಬುರಗಿ, ಗದಗ್ ಸೇರಿ ಹಲವೆಡೆ ರೇಡ್ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಬಾಗಲಕೋಟೆ, ಕಲಬುರಗಿ, ಗದಗ್ ಸೇರಿದಂತೆ ಹಲವು ಭಾಗಗಳಲ್ಲಿ ರೇಡ್ ಆಗಿದೆ. ಬಾಗಲಕೋಟೆಯಲ್ಲಿ ಜಿಲ್ಲಾ ಪಂಚಾಯತ್ ಅಕೌಂಟೆಂಟ್ಗೆ ಸಂಕಷ್ಟ. ಶ್ರೀಶೈಲ ತತ್ರಾಣಿ ಅನ್ನೋರ 3 ಮನೆಗಳ ಮೇಲೆ ದಾಳಿಯಾಗಿದೆ. ಅಮೀನ್ಗಢದಲ್ಲಿರುವಂತಹ 3 ಮನೆಗಳಲ್ಲಿ ದಾಖಲೆಗಳ ಶೋಧ ನಡೀತಾ ಇದೆ. ಮನೆ ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನ ಮಾಡಿ ಪರಿಶೀಲನೆ ನಡೆಸಲಾಗ್ತಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಮೀನ್ಗಢ ಇಲ್ಲಿರುವಂತಹ 3 ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಿ ಪರಿಶೀಲನೆ ನಡೆಸ್ತಾ ಇರೋದು. ಜಿಲ್ಲಾ ಪಂಚಾಯತಿ ಅಕೌಂಟೆಂಟ್ ಒಂದೊಂದು ಸ್ವಂತ ಮನೆ ಹೊಂದೋದೇ ಇವತ್ತು ಬಹಳ ಕಷ್ಟ. ಅಂಥದ್ರಲ್ಲಿ 3 ಮನೆ ಶ್ರೀಶೈಲ್ ತತ್ರಾಣಿ ಅನ್ನೋರ 3 ಮನೆಗಳ ಮೇಲೂ ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸ್ತಾ ಇರೋದು. ಮನೆ ಹಾಗೂ ಕಚೇರಿಯ ಮೇಲೆ ಏಕಕಾಲಕ್ಕೆ ಲೋಕಾಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಾಗಲಕೋಟೆ, ಕಲಬುರಗಿ, ಗದಗ್ ಸೇರಿದಂತೆ ಹಲವು ಭಾಗಗಳ ನಿಖರ ಮಾಹಿತಿಯನ್ನ ಪಡ್ಕೊಂಡೇ ಲೋಕಾಧಿಕಾರಿಗಳು ದಾಳಿಯನ್ನ ನಡೆಸಿರ್ತಾರೆ. ಇನ್ನು ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿ ಪಿಡಬ್ಲ್ಯೂಡಿ ಸೆಕ್ಷನ್ ಇಂಜಿನಿಯರ್ ಮನೆ ಮೇಲೆ ಲೋಕ ರೇಡ್ ಆಗಿದೆ. ಕಲಬುರಗಿಯಲ್ಲಿರುವ ಹುಸೇನಿ ಗಾರ್ಡನ್ ಬಳಿ ಇದೆ ಇವರ ಮನೆ. ಬಳ್ಳಾರಿ ಪಿಡಬ್ಲ್ಯೂಡಿ ಸೆಕ್ಷನ್ ಇಂಜಿನಿಯರ್ ಅಮೀನ್ ಮುಕ್ತಾರ್ಗೆ ಲೋಕ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಿದಂತಹ ಆರೋಪದ ಅಡಿ ದಾಳಿಯಾಗಿದೆ. ಅಮೀನ್ ಮುಕ್ತಾರ್ ಸಹೋದರ ಡಾಕ್ಟರ್ ಆರೀಫ್ ಮನೆಯಲ್ಲೂ ಕೂಡ ಶೋಧ ನಡೀತಾ ಇದೆ. ಏಷ್ಯನ್ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ ಮೇಲೂ ಕೂಡ ಲೋಕ ದಾಳಿಯನ್ನ ನಡೆಸಿದೆ. ಕಲಬುರಗಿ, ಬಳ್ಳಾರಿ, ಬಸವ ಕಲ್ಯಾಣದಲ್ಲೂ ಕೂಡ ಲೋಕಾಯುಕ್ತ ರೇಡ್ ಆಗಿದೆ. ಬಸವ ಕಲ್ಯಾಣದಲ್ಲೂ ಕೂಡ ಮನೆ ಆಸ್ತಿಯನ್ನ ಹೊಂದಿದ್ದಾರೆ ಅಮೀನ್ ಮುಕ್ತಾರ್ ಅನ್ನುವಂತಹ ನಿಖರ ಮಾಹಿತಿಯನ್ನ ಪಡ್ಕೊಂಡು ಆ ಭಾಗಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ನಿಖರ ಮಾಹಿತಿಯನ್ನ ಪಡ್ಕೊಂಡು ಲೋಕ ದಾಳಿಯನ್ನ ನಡೆಸಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂತಹ ಕೆಲಸಕ್ಕೆ ಲೋಕಾಧಿಕಾರಿಗಳು ಮುಂದಾಗಿದ್ದಾರೆ. ನೋಡಿ, ಶ್ರೀಶೈಲ ತತ್ರಾಣಿ ಇವರು ಮತ್ತೆ ಅಮೀನ್ ಮುಕ್ತಾರ್ ಅನ್ನೋರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದು. ಇವರು 3 ಮನೆಗಳನ್ನು ಹೊಂದಿದ್ರು ಶ್ರೀಶೈಲ್ ತತ್ರಾಣಿ. ಜೊತೆಗೆ ಬಳ್ಳಾರಿಯ ಪಿಡಬ್ಲ್ಯೂಡಿ ಸೆಕ್ಷನ್ ಇಂಜಿನಿಯರ್ ಅಮೀನ್ ಮುಕ್ತಾರ್ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಏಷ್ಯನ್ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ ಮೇಲೆ ದಾಳಿಯನ್ನು ನಡೆಸಿ ಸದ್ಯ ದಾಖಲೆಗಳ ಪರಿಶೀಲನೆಗೆ ಅಧಿಕಾರಿಗಳು ಇಳಿದಿದ್ದಾರೆ. ಎಲ್ಲೆಲ್ಲಿ ಆಸ್ತಿ ಪಾಸ್ತಿಯನ್ನು ಮಾಡಿದ್ದಾರೆ, ಎಷ್ಟು ಚಿನ್ನ ಇದೆ, ಎಷ್ಟು ನಗದಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆಗೆ ಅಧಿಕಾರಿಗಳು ನಿಂತ್ಕೊಂಡಿದ್ದಾರೆ.